ವಿವಾದದ ಬಳಿಕ ಶರಣಪ್ರಕಾಶ್ ಪಾಟೀಲ್ ಈಗ ಎಚ್ಚೆತ್ತುಕೊಂಡಿದ್ದಾರೆ. ನಾನು ಆ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟೇ ಅಲ್ಲ ಅಂತ ಯೂಟರ್ನ್ ಹೊಡೆದಿದ್ದಾರೆ. ಸೊ ನೋಡಿ, ಇದೊಂದು ರೀತಿಯಲ್ಲಿ ಸಿಲ್ಲಿ ಪ್ರಕರಣ ಅಂತ ಹೇಳಿದ್ರು ಅವರು. ಅದೊಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಇರುಸು ಮುರುಸು ತಂದಿತ್ತು. ಯಾವಾಗ ಇದು ವಿವಾದವಾಗಿ ಪರಿಣಮಿಸಿತು ಆಗ ಯೂಟರ್ನ್ ಹೊಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಅಂತ ಹೇಳಿಕೆ ನೀಡಿಲ್ಲ ಅಂತ ಹೇಳಿದ್ದಾರೆ. ಇದು ಔಟ್ ಆಫ್ ಕಾಂಟೆಸ್ಟ್ ಅಂತ ಹೇಳಿ ಸಮರ್ಥನೆಗೆ ಯತ್ನಿಸಿದ್ದಾರೆ. ಬಾಂಬ್ ಬ್ಲಾಸ್ಟ್ ಪ್ರಕರಣ ಸಿಲ್ಲಿ ಅಂತ ಹೇಳಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಕೇಸನ್ನು ಗಂಭೀರವಾಗಿ ಪರಿಗಣಿಸಿ ನಿರ್ದಾಕ್ಷಿಣ್ಯ ಕ್ರಮವನ್ನು ಜರುಗಿಸಿ ಅಂತ ಕಲಬುರಗಿಯಲ್ಲಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಬೆಂಗಳೂರಿನ ರಾಮೇಶ್ವರಂ ಕಫೆನಲ್ಲಿ ನಡೆದಿರುವಂಥ ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣವನ್ನು ಸಿಲ್ಲಿ ಅಟೆಂಪ್ಟ್ ಅಂತ ಹೇಳುವ ಮೂಲಕ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಇದೀಗ ವಿವಾದಕ್ಕೆ ಒಳಗಾಗಿರುವಂಥದ್ದು. ನನ್ನ ಜೊತೆ ಸಚಿವರ ಇದ್ದಾರೆ, ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಾವು ಮಧ್ಯಾಹ್ನ ಮಾತಾಡುವಂಥ ಸಂದರ್ಭದಲ್ಲಿ ಈ ಒಂದು ಬಾಂಬ್ ಬ್ಲಾಸ್ಟನ್ನು ಸಿಲ್ಲಿ ಅಟೆಂಪ್ಟ್ ಅಂತ ಹೇಳೋ ಮುಖಾಂತರ ಇದೀಗ ದೊಡ್ಡ ಇಶ್ಯೂ ಆಗಿರುವಂಥದ್ದು. ಏನು ಹೇಳ್ತೀರಾ ಸರ್? ಈಗ ನೀವೇ ಇದ್ರಿ ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ, ನೀವು ಕೇಳಿದ್ರೆ ಆ ಪ್ರಶ್ನೆ, ಇಟ್ ವಾಸ್ ಔಟ್ ಆಫ್ ಕಾಂಟೆಕ್ಸ್ಟ್. ನಾವು ಈ ಬಾಂಬ್ ಬ್ಲಾಸ್ಟ್ ಪ್ರಕರಣ ಸಿಲ್ಲಿ ಅಂತ ಹೇಳಿಲ್ಲ. ಇದನ್ನು ಸೀರಿಯಸ್ ಪರಿಗಣಿಸಿ ಇದರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುತ್ತೀವಿ ಅಂಥೇಳಿ ನಾವು ಹೇಳಿದ್ವಿ. ಸರ್ಕಾರ ಇದನ್ನು ಸೀರಿಯಸ್ ಆಗಿ ಪರಿಗಣಿಸಿದೆ, ಕ್ರಮ ಆಗ್ತದೆ ಅಂತ ಹೇಳಿದ್ವಿ. ಆ ಸಂದರ್ಭದಲ್ಲಿ ಯಾರು ಪತ್ರಕರ್ತರು ನೀವೆಲ್ಲರೂ ಇದ್ರಿ, ಯಾರು ನನಗೇನಾದರೂ ಈ ರೀತಿ ಅಂತ ಕೇಳಿದ್ರಾ? ಯಾರೂ ಕೇಳಿಲ್ಲ. ಬಿಕಾಸ್ ಇಟ್ ವಾಸ್ ಔಟ್ ಆಫ್ ಕಾಂಟೆಕ್ಸ್ಟ್. ನಾವು ರಾಜ್ಯದಲ್ಲಿ ಏನು ಅಸ್ಥಿರತೆ, ರಾಜಕೀಯ ವಾತಾವರಣ ಕೆಡಿಸ್ತಕ್ಕಂಥ ಅಪೋಸಿಷನ್ನು, ಅಂದರೆ ಇದು ಇಟ್ ವಾಸ್ ಇನ್ ದ ಫ್ಲೋ ಆಫ್ ಸ್ಪೀಚ್. ಮಾತಾಡುವಾಗ ಇದು ಈ ರೀತಿ ಏನು ಅಟೆಂಪ್ಟ್ ಆಗ್ತಾಯಿದೆ. ಇದರಿಂದ ನೀವು ಕೇಳಿದ್ರಿ ಏನಂದರೆ ಸರ್ಕಾರ ಅಸ್ಥಿರಗೊಳ್ಳುತ್ತದೆ, ಇಲ್ಲಿ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಏನೋ ಈ ರೀತಿ ಹೇಳಿದ್ದಾರೆ, ಅಂದರೆ ನಮ್ಮ MLAನ ಪರ್ಚೇಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳಿದ್ರಲ್ಲ. ಆ ಕಂಟೆಕ್ಸ್ಟಲ್ಲಿ ಅಪೋಸಿಷನ್ ಈಸ್ ಟ್ರೈಂಗ್ ಟು ಮೇಕ್ ಎ ಸಿಲ್ಲಿ ಅಟೆಂಪ್ಟ್ ಟು ಡಿಸ್ಟರ್ಬ್ ದ ಗೌರ್ಮೆಂಟ್ ಅಂತೇಳಿ ಹೇಳಿದ್ದೆ. ಆ ಕಂಟೆಕ್ಸ್ಟಲ್ಲಿ ಹೇಳಿದ್ದೆ ವಿನಃ ಇದು ಬಾಂಬ್ ಬ್ಲಾಸ್ಟ್ ಪ್ರಕರಣದ ಇಶ್ಯೂದಲ್ಲಿ ಹೇಳಿದ್ದಲ್ಲ. ನೀವು ಇದ್ರಲ್ಲ, ಅಲ್ಲ ಎಲ್ಲ ಮಾಧ್ಯಮದ ಮಿತ್ರರಿದ್ರಿ, ಯಾರು ನನಗೆ ಈ ಪ್ರಶ್ನೆ ಕೇಳಿಲ್ಲ. ಯಾಕಂದರೆ ಇಟ್ ವಾಸ್ ಇನ್ ದ ರೈಟ್ ಕಾಂಟೆಕ್ಸ್ಟ್ ಅಷ್ಟೇ. ಈಗ ಹಾಗಾಗಿ ಇದಕ್ಕೆ ಸಂಬಂಧ ಇಲ್ಲ. ಇದಕ್ಕೆ ನೀವು ರಾಜ್ಯದಲ್ಲಿ ರಾಜಕೀಯ ಅಸ್ಥಿರತೆ ಕ್ರಿಯೇಟ್ ಮಾಡೋದಕ್ಕೆ ಸಮ್ ಸಿಲ್ಲಿ ಅಟೆಂಪ್ಟ್ಸ್ ಆಟ್ ಬೀಯಿಂಗ್ ಡನ್ ಬೈ ಅಪೋಸಿಷನ್ ಅನ್ನೋ ಕಾಂಟೆಕ್ಸ್ಟಲ್ಲಿ ಹೇಳಿದ್ದೀವಿ ಅಷ್ಟೇ. ಸೊ ಇದಿಷ್ಟು ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳ್ತಾ ಇರುವಂಥದ್ದು. ಅಂದರೆ ನಾನು ಆ ಕಾಂಟೆಸ್ಟಲ್ಲಿ ಹೇಳಿಲ್ಲ ಅನ್ನುವಂಥ ವಿಚಾರವನ್ನು ಸ್ಪಷ್ಟನೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ನೋಡಿ, ಶರಣಪ್ರಕಾಶ್ ಪಾಟೀಲ್ ಈ ರೀತಿಯಾಗಿ ಇವತ್ತು ಯೂಟರ್ನ್ ಹೊಡೆದಿದ್ದಾರಲ್ವಾ, ಹಾಗಾದರೆ ನಿಜಕ್ಕೂ ಆ ಸಂದರ್ಭದಲ್ಲಿ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದೇನು ಅದನ್ನು ಒಂದ್ಸಲ ನೋಡೋಣ ಬನ್ನಿ. ನಮ್ಮ ಸರ್ಕಾರದ ಉದ್ದೇಶ ಈ ರಾಜ್ಯದ ಜನರ ಯೋಗಕ್ಷೇಮ, ನಮ್ಮ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ, ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ. This will be our focus. We will not get distracted by all these silly attempts to disturb peace ಇದೆಯಲ್ಲ. We will tackle it. ನಮ್ಮ ಸರ್ಕಾರದ ಉದ್ದೇಶ ಈ ರಾಜ್ಯದ ಜನರ ಯೋಗಕ್ಷೇಮ, ನಮ್ಮ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ, ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ. This will be our focus. We will not get distracted by all these silly attempts to disturb. ಬಾಂಬ್ ಬ್ಲಾಸ್ಟ್ ಪ್ರಕರಣದ ಬಗ್ಗೆ ಬೆಳಗಾವಿಯಲ್ಲಿ UT ಖಾದರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದೇಶ ವಿರೋಧಿ ಕೃತ್ಯ ಇದು, ಇದನ್ನು ಯಾರೂ ಕೂಡ ಸಹಿಸೋದಿಲ್ಲ. ಇದರ ಹಿಂದೆ ಯಾರಿದ್ದಾರೆ ಎಲ್ಲದರ ಸಂಪೂರ್ಣವಾದಂಥ ತನಿಖೆ ಆಗಬೇಕು ಅಂತೇಳಿ ಹೇಳಿದ್ದಾರೆ. ರಾಜಕೀಯ ಬೇಡ, ಇದರಲ್ಲಿ ಬಾಂಬ್ ಬ್ಲಾಸ್ಟ್ ವಿಚಾರದಲ್ಲಿ ರಾಜಕೀಯ ಬೇಡ, ದೇಶದ ಭದ್ರತೆ ವಿಚಾರ ಇದು, ಯಾರೂ ರಾಜಕಾರಣ ಮಾಡಬಾರ್ದು. ಬೆಳಗಾವಿಯಲ್ಲಿ ಸ್ಪೀಕರ್ UT ಖಾದರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ದೇಶದ್ರೋಹಿ ಕೃತ್ಯಗಳು ನಡೆಯಬಾರದು, ಅದರ ಹಿಂದೆ ಯಾರಿದ್ದಾರೆ, ಅವರ ಉದ್ದೇಶ ಏನು ಎಲ್ಲವೂ ಕೂಡ ತಿಳಿಯಬೇಕು. ನಾವೆಲ್ಲರೂ ಕೂಡ ಒಟ್ಟಾಗಿ ದೇಶದ್ರೋಹಿಗಳ ವಿರುದ್ಧ ಹೋರಾಡೋಣ ಅಂಥೇಳಿ UT ಖಾದರ್ ಬೆಳಗಾವಿಯಲ್ಲಿ ಹೇಳಿದ್ದಾರೆ. ಈ ಒಂದು ಘಟನೆಯಲ್ಲಿ ಇಡೀ ರಾಜ್ಯ ಜನತೆ ಸರ್ವರು ಕೂಡ ಖಂಡಿಸಿದ್ದಾರೆ. ಯಾರೇ ಇವತ್ತಿರಲಿ ಇಂಥ ದೇಶದ್ರೋಹಿ ಮತ್ತು ಸಮುದ್ರ ಶಕ್ತಿ ಯಾರಿದ್ದಾರ ಅವರ ಮಟ್ಟವನ್ನು ಅವರನ್ನು ಮಾತಲ್ಲ ಹಿಂದೆದ್ದಂಥ ಷಡ್ಯಂತರ ಮಾಡುವಂಥ ಅನ್ನೋನು ಕೂಡ ಸರ್ಕಾರ ಇವತ್ತು ಮಟ್ಟ ಹಾಕಲೇಬೇಕು. ಶಾಂತಿಯುತವಾದ ಮತ್ತು ನಿರ್ಭಯವಾದ ಸಮಾಜ ಇದ್ದರೆ ಮಾತ್ರ ಇವತ್ತು ಅಭಿವೃದ್ಧಿ ಮತ್ತು ಜನ ನೆಮ್ಮದಿಯ ಜೀವನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆದ ಕಾರಣ ಯಾರು ಇವತ್ತು ಈ ಶಾಂತಿಯುತವಾದ ನಮ್ಮ ರಾಜ್ಯವನ್ನು ಇವತ್ತು ಅದನ್ನು ಹೆಸರು ಕೆಡಿಸಲಿಕ್ಕೆ ಅಥವಾ ಬೇರೆ ಉದ್ದೇಶದಿಂದ ಇವತ್ತು ಪ್ರಯತ್ನ ಪಡ್ತಿದ್ದಾರ ಅಂಥವ್ರು ಮಟ್ಟ ಹಾಕುವಂಥ ಕೆಲಸ ಇವತ್ತು ಸರ್ಕಾರ ಏನು ಇವತ್ತು ಕ್ರಮ ಕೈಗೊಂಡಿದೆ, ಅದನ್ನು ಮುಂದೆ ಕೂಡ ತಗೊಂಡು ಹೋಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಅದು ಯಾರು ಪತ್ತೆ ಹಚ್ಚಬೇಕು, ಅವರನ್ನು ಮಾತ್ರ ಹಿಂದೆ ಯಾರಿದ್ದಾರೆ, ಉದ್ದೇಶ ಏನು, ಮತ್ತು ಇನ್ನು ಮುಂದೆ ಈ ರೀತಿಯ ಕೃತ್ಯ ಮಾಡಲಿಕ್ಕೆ ಧೈರ್ಯ ಬರದಂಥ ಒಂದು
ಶಿಕ್ಷಣ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಲ್ಲ, ಈ ಒಂದು ಘಟನೆ ಎಲ್ಲ ಇಡೀ ರಾಜ್ಯ ಜನತೆ ಸರ್ವರು ಕೂಡ ಖಂಡಿಸಿದ್ದಾರೆ. ಯಾರೇ ಇವತ್ತಿರಲಿ ಇಂಥ ದೇಶದ್ರೋಹಿ ಮತ್ತು ಸಮುದ್ರ ಶಕ್ತಿ ಯಾರಿದ್ದಾರೋ ಅವರ ಮಟ್ಟವನ್ನು ಅವರನ್ನು ಮಾತಲ್ಲ ಹಿಂದೆದ್ದಂಥ ಷಡ್ಯಂತರ ಮಾಡುವಂಥ ಅನ್ನೋನು ಕೂಡ ಸರ್ಕಾರ ಇವತ್ತು ಮಟ್ಟ ಹಾಕಲೇಬೇಕು. ಶಾಂತಿಯುತ ಇನ್ನು ಬಾಂಬ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಿಪಕ್ಷ ನಾಯಕರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸದ್ಯಕ್ಕೆ ರಾಜ್ಯದಲ್ಲಿ ಈ ರೀತಿಯ ದುಷ್ಟ ಶಕ್ತಿಗಳ ಉಪಟಳದಿಂದಾಗಿ ಸಮಸ್ಯೆ ಆಗ್ತಾ ಇದ್ರು ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ಇಲ್ಲಿಯೂ ಕೂಡ ರಾಜಕಾರಣ ಮಾಡುವಂತಹ ಗೋಜಿಗೆ ಕಾಂಗ್ರೆಸ್ ಹೋಗ್ತಾ ಇದೆ. ಇದು ನಾಚಿಕೆಗೇಡಿನ ಸಂಗತಿ. ನಿಮಗೆ ವೋಟ್ ಬ್ಯಾಂಕ್ ಬೇಕಾಗಿದೆ, ತುಷ್ಟೀಕರಣ ಬೇಕಾಗಿದೆ, ಹೀಗಾಗಿ ಈ ರೀತಿಯ ಓಲೈಕೆ ರಾಜಕಾರಣ ಮಾಡ್ತಾ ಇದ್ದೀರಿ ಅಂತ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಇವತ್ತು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಒಂದು ರೀತಿ ಅಲ್ಪಸಂಖ್ಯಾತರ ಮನಸ್ಸನ್ನು ಪೂರ್ತಿ ಕಲ್ಮಶ ಮಾಡಿಬಿಟ್ಟಿದ್ದಾರೆ. ನೀವೇನ ಮಾಡಿ ನಾವೇನು ಮಾಡಲ್ಲ, ನಿಮ್ಮನ್ನು ನೀವು ನಮ್ಮ ಓಟ್ ಹಾಕಿದ್ರೆ ಸಾಕು, ನಾವು ಬಹುಸಂಖ್ಯಾತರನ್ನು ಹೊಡಿತೀರಿ, ಅವರೇನಾನ ಕಾರ್ಯ ಮಾಡಿದ್ರೆ ಅವರೇನಾನ ಕೆಟ್ಟ ಕೆಲಸ ಮಾಡಿದ್ರೆ ಇಮಿಡಿಯೇಟಾಗಿ ಆ ಕ್ಷಣದಲ್ಲೇ ಆಚೆ ಬಂದುಬಿಡ್ತದೆ. ಆ ಕ್ಷಣದಲ್ಲೇ ಬಿಡುಗಡೆ ಮಾಡ್ತೀರಿ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀರಿ, ಅವ್ರಿಗೆ ಜೈಲು ಹಾಕ್ತೀರಿ. ನೀವೇನಾನ ಮಾಡಿ, KJ ಹಳ್ಳಿಯೆಲ್ಲನ ಮಾಡಿ, DJ ಹಳ್ಳಿಯೆಲ್ಲನ ಮಾಡಿ, ಮೈಸೂರಲ್ಲಿ ಅವರ MLAನೋ KFD ಅವರು ಹತ್ಯೆ ಮಾಡುವಂಥ ಪ್ರಯತ್ನ ಮಾಡಿದ್ರು, ಏನು ಪ್ರಗತಿ ಇಲ್ಲ. ಅಂದರೆ ಒಂದು ರೀತಿ ಕಾಂಗ್ರೆಸ್ಸಿನ ಮಾನಸಿಕ ಸ್ಥಿತಿ ಇದು ದೇಶಕ್ಕೆ ಗಂಡಾಂತರ ತರ್ತಾ ಇದೆ. ಕರ್ನಾಟಕದ ಕಾಂಗ್ರೆಸ್ ಮಾನಸಿಕ ಪೂರ್ತಿ ಅವರ ಮೈಂಡನ್ನು ಪಲ್ಯೂಟ್ ಮಾಡಿಬಿಟ್ಟಿದ್ದಾರೆ. ಈ ಸಂದೇಶ ಹೋಗಿರೋದ್ರಿಂದ ಭಯೋತ್ಪಾದಕರೆಲ್ಲ ಇಲಿಗಳ ಬಿಡದಲ್ಲಿ ಅಡ್ಕೊಂಡಿದ್ರು, ಎಲ್ಲ ಬೊಕ್ಕೆಗಳಲ್ಲೇ ಅಡ್ಕೊಂಡಿದ್ರು, ಇಲಿಗಳ ಥರ ರೀತಿ. ಇವತ್ತು ಇವರು ಬಂದ ಮೇಲೆ